ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಗೌತಮಿ ಮತ್ತು ರಜತ್ ನಡುವೆ ವಾಕ್ಸಮರ ನಡೆದಿದೆ. ಇಬ್ಬರ ಮಧ್ಯೆ ಕ್ಲೀನಿಂಗ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ? ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿರುವ ಎಪಿಸೋಡ್ಗೆ ಸಂಬಂಧಿಸಿದ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಸದ ರಾಶಿ ಇರೋದನ್ನ ಕಾಣಬಹುದಾಗಿದೆ. ಮುಂದಿನ 60 ನಿಮಿಷದಲ್ಲಿ ಮನೆಯಲ್ಲಿರುವ ಎಲ್ಲಾ ಕಸವನ್ನು ತೆಗೆಯುವಂತೆ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದಾರೆ. ಎಲ್ಲ ಸ್ಪರ್ಧಿಗಳು ಕ್ಲೀನಿಂಗ್ ನಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ಗಾರ್ಡನ್ ಏರಿಯಾದಲ್ಲಿ ಗೌತಮಿ ಮತ್ತು ಇತರೆ ಸ್ಪರ್ಧಿಗಳು ಕ್ಲೀನಿಂಗ್ ಮಾಡುತ್ತಿರುವಾಗ ಅಲ್ಲೇ ಪಕ್ಕದ ಸೋಫಾ ಮೇಲೆ ಕೂತಿದ್ದ ರಜತ್ ಒಬ್ಬನೇ ಕೂತ್ಕೊಂಡಿರೋದನ್ನ ನನ್ನ ಹತ್ರ ನೋಡೋಕ್ಕಾಗ್ತಿಲ್ಲ ಎನ್ನುತ್ತಾರೆ. ಇದರಿಂದ ಕೋಪಿಸಿಕೊಂಡ ಗೌತಮಿ ಡೈಲಾಗ್ ಹೊಡಿ ಕೂತ್ಕೋ ಒಂದಿಷ್ಟು ಹಣ್ಣು ತಿನ್ನು ಎಂದು ಕೌಂಟರ್ ಕೊಟ್ಟಿದ್ದಾರೆ. ಅದಕ್ಕೆ ರೊಚ್ಚಿಗೇಳುವ ರಜತ್ ಇದು ನಿನ್ನ ಮನೆ ಅನ್ಕೊಂಡಿದ್ಯಾ ಎಂದು ಡೈಲಾಗ್ ಹೊಡೆದಿದ್ದಾರೆ. ಅಲ್ಲದೆ ಡ್ರಾಮಾ ಮಾಡ್ಕೊಂಡೆ 12 ವಾರ ಬಂದ್ಬಿಟ್ಟೆ ಎಂದು ಗೌತಮಿಗೆ ಟಾಂಗ್ ಕೊಟ್ಟಿದ್ದಾರೆ ರಜತ್. ಅದಕ್ಕೆ ನೀವು ಡೈಲಾಗ್ ಹೊಡ್ಕೊಂಡೇ ಇಲ್ವಾ ಎಂದು ಗೌತಮಿ ಕೂಡ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಹೀಗೆ ಇಬ್ಬರ ಮಧ್ಯೆ ಜೋರಾಗಿ ವಾಕ್ಸಮರ ನಡೆದಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೊಂದು ಜಗಳ ಆಗೋಕೆ ಏನ್ ಕಾರಣ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ಸೀಸನ್ ನ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.